ಟೋಟಲಿ ಸದಾಶಿವಪ್ಪನ ಇವರು ವಂಶಾವಳಿ ಗದಿ ಕಾಕಾಗಳು ದೊಡ್ಡಪ್ಪಗಳು ವಂಶ ಪರಂಪರೆಯಾಗಿ ಬಂದವ್ರು ಇವರು. ಅದೇನು 11 ಮುಂದೆ ಇನ್ನೊಂದಿಲ್ಲ, 11 ಜನ ಈಗ ವಾಕ್ಸಿದ್ಧಿ ಪುರುಷರಾದ್ರೆ ಅವರು. ಇನ್ನು ಮುಂದೆ ಏನೇ ಇದ್ರೆ ಐತಲ್ಲ, ಒಂದು ದತ್ತಕ ಒಂದು ಸಂಸಾರಿಕ, ಒಂದು ದತ್ತಕ ಒಂದು ಸಂಸಾರಿಕ. ಆಗಲೇ ಇದ್ನಲ್ಲ, ಜಗತ್ತಿಗೆ ಮಕ್ಕಳ ಕೊಟ್ಟ, ಅವನಿಗೆ ಮಕ್ಕಳಿಲ್ಲ. ಸದಾಶಿವಪ್ಪನಿಗೆ 5 ಜನ ಹೆಂಡತಿಯರು, 2 ಉಪಪತ್ನಿಯರು. ಕೊಲ್ಲಾಪುರ ಮಹಾಲಕ್ಷ್ಮಿ ಗಂಡ ಹೆಂಗೆ ಅನ್ಸ್ಕೊಂಡ್ರಪ್ಪ ಅಂತಂದ್ರೆ ಅದೊಂದು ಕತೆ ಐತೆ. ಕೊಲ್ಲಾಪುರ ಮಹಾಲಕ್ಷ್ಮಿಗೆ ಮದುವೆ ಆಗಂತ ಅವ್ರ ತಂದೆ. ಮದುವೆ ಆಗಂತಂದ್ರೆ ಆಕೆ ಹೇಳಿದಂತ, ನನ್ನ ಮದುವೆ ಆಗವ ಶೂರ ಧೀರ ದಿಟ್ಟ ಇರ್ಬೇಕು, ಅಂಥವ್ನು ಮದುವೆ ಹಾಕನಂತ ಹೇಳ್ತಾಳೆ. ಅವಾಗ ಸ್ವಯಂವರ ಹೊಡೆಸ್ತಾರಂತ. ಇಲ್ಲೇ ಕೂತಿದ್ದು ಮುತ್ತೆ ಮನ್ಸದ ಮೇಲೆ ಸ್ವಯಂವರ ಹೊಡೆಸಿದ್ರಂತ. ಮಹಾಲಕ್ಷ್ಮಿನ ಯಾರು ಮದುವೆ ಹಾಕಿರಿ 7 ರಂಜನಿಗೆ ವಿಷ ಕುಡಿಬೇಕು, ಅಂದರೆ 7 ಹಂಡೆ ವಿಷ ಕುಡಿಬೇಕು. 7 ಹಂಡೆ ವಿಷ ಕುಡಿದು ಕತ್ತಲು ಕೋನಿ ಒಳಗೆ ಕತ್ತಿ ಬೀಸ್ತಿರ್ತಾವೆ, ಅದ್ರೊಳಗಿಂದ ಪಾರಾಗಿ ಬರಬೇಕು. ಸ್ವಯಂವರ ಅಂದ್ರೆ ಅಷ್ಟು ಟಫ್ ಇರ್ತದೆ. ಈಗ ಆ ಟೈಮಾಗಿ ಡಂಗರ ಬಡ್ತಿದ್ದೀನಿ ಕಿವಿಗೆ ಬತ್ತು. ಯಾಕಂದ್ರೆ ತ್ರಿಕಾಲ ಜ್ಞಾನಿಗಳು 3 ಲೋಕದಾಗ ಏನು ನಡೀತಿ ಕುತ್ತಲ್ಲಿ ಹತ್ತಿದ್ದ.